ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 11 ಜನ ಬಲಿಯಾದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಪರಿಹಾರ ಮೊತ್ತವನ್ನ ಸರ್ಕಾರ ಹೆಚ್ಚಳ ಮಾಡಿದೆ. ಮೃತರ ಕುಟುಂಬಕ್ಕೆ ತಲಾ 25 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದೆ ರಾಜ್ಯ ಸರ್ಕಾರ. ಈ ಹಿಂದೆ 10 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಲಾಗಿತ್ತು ರಾಜ್ಯ ಸರ್ಕಾರದಿಂದ. 10 ಲಕ್ಷ ಪರಿಹಾರಕ್ಕೆ ರಾಜ್ಯಾದ್ಯಂತ ದೊಡ್ಡ ಟೀಕೆ ಕೇಳಿಬಂದಿತ್ತು. ಪರಿಹಾರ ಹೆಚ್ಚಳ ಮಾಡುವಂತೆ ಒತ್ತಡ ಸಹ ಕೇಳಿಬಂದಿತ್ತು. ಹೀಗಾಗಿ ವಿಪಕ್ಷಗಳು ರಾಜ್ಯದ ಜನರ ಒತ್ತಡಕ್ಕೆ ಮಣಿದಿದೆ. ಮೃತರ ಕುಟುಂಬಕ್ಕೆ ಈಗ ಒಟ್ಟಾರೆಯಾಗಿ ತಲಾ 40 ಲಕ್ಷ ಪರಿಹಾರ ಸಿಕ್ಕಂತೆ ಆಗಿದೆ. ಸರ್ಕಾರದಿಂದ 25 ಲಕ್ಷ ರೂಪಾಯಿ ಇದೀಗ ಪರಿಹಾರ ಒಟ್ಟಾರೆಯಾಗಿ ಘೋಷಣೆ ಆಗಿರೋದು. ಆರ್ಸಿಬಿ ಆಡಳಿತ ಮಂಡಳಿಯಿಂದ 10 ಲಕ್ಷ ರೂಪಾಯಿ, ಕೆಎಸ್ಸಿಎಯಿಂದ 5 ಲಕ್ಷ ರೂಪಾಯಿಯನ್ನ ಘೋಷಣೆ ಮಾಡಲಾಗಿದೆ. ಇನ್ನು ರಾಜ್ಯ ಸರ್ಕಾರದಿಂದ 25 ಲಕ್ಷ, ಹೀಗಾಗಿ ಒಟ್ಟಾರೆ ಪರಿಹಾರ 40 ಲಕ್ಷ ಆಗಿದೆ. ಈಗ ಸದ್ಯ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತಕ್ಕೆ 11 ಮಂದಿ ಬಲಿ ಕೇಸ್ಗೆ ಸಂಬಂಧಪಟ್ಟಂತೆ ಪರಿಹಾರ ಮೊತ್ತವನ್ನ ರಾಜ್ಯ ಸರ್ಕಾರದಿಂದ ಹೆಚ್ಚಳ ಮಾಡಲಾಗಿದೆ. ಈ ಹಿಂದೆ ಕುಟುಂಬಕ್ಕೆ ತಲಾ 10 ಲಕ್ಷವನ್ನ ರಾಜ್ಯ ಸರ್ಕಾರದಿಂದ ಪರಿಹಾರ ಘೋಷಣೆ ಮಾಡಲಾಗಿತ್ತು. ಇದೀಗ ರಾಜ್ಯ ಸರ್ಕಾರದಿಂದ 25 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಈಗ ಏಕಾಏಕಿ ರಾಜ್ಯ ಸರ್ಕಾರದಿಂದ 25 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಇದರ ಹಿಂದಿನ ಕಾರಣ ಏನು? ಒಂದು ಒತ್ತಡನ, ಇನ್ನೊಂದು ತಮ್ಮ ಮೇಲೆ ಬರ್ತಿರುವಂತ ಆರೋಪವನ್ನ ಡೈವರ್ಟ್ ಮಾಡೋ ಆಂಗಲ್ನಲ್ಲೂ ಸಹ ಇದನ್ನ ಹೇರಿಕೆ ಜಾಸ್ತಿ ಮಾಡಿರೋದಾ? ಅರ್ಪಿತಾ, ಪ್ರಮುಖವಾಗಿ ಘಟನೆ ನಡೆದಂತಹ ದಿನವೇ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಈ ಸಮಯದಲ್ಲಿ 11 ಜನ ಏನು ಅಮಾಯಕರು ಬಲಿಯಾಗಿದ್ರು. ರಾಜ್ಯ ಸರ್ಕಾರದಿಂದ ತಲಾ 10 ಲಕ್ಷವನ್ನ ಪ್ರತಿ ಕುಟುಂಬಕ್ಕೆ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು. ಆದ್ರೆ ಸಿದ್ದರಾಮಯ್ಯನವರು ಈ ಒಂದು ಪರಿಹಾರದ ಅನಾವರಣೆಯನ್ನು ಘೋಷಣೆ ಮಾಡಿದ್ರು. ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಟೀಕೆಗೆ ಗುರಿಯಾಗಿತ್ತು. ಯಾಕೆಂದ್ರೆ ಕೇರಳದಲ್ಲಿ ಯಾರೋ ಆನೆ ತುಳಿತಕ್ಕೆ ಸತ್ತಾದಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ 25 ಲಕ್ಷ ಕೊಡಲಾಗಿತ್ತು. ಇದು ರಾಜ್ಯ ಸರ್ಕಾರದಿಂದನೇ ಆಗಿರುವಂತಹ ಲೋಪ. ಹೀಗಾಗಿ ಪರಿಹಾರದ ಮೊತ್ತವನ್ನ ಜಾಸ್ತಿ ಮಾಡಬೇಕು ಅನ್ನುವಂತಹ ಒತ್ತಡವು ರಾಜ್ಯಾದ್ಯಂತ ಬಂದಿತ್ತು. ಜೊತೆಗೆ ವಿಪಕ್ಷ ಬಿಜೆಪಿ ಮತ್ತೆ ಜೆಡಿಎಸ್ ಕೂಡ ಪರಿಹಾರವನ್ನ ಹೆಚ್ಚಳ ಮಾಡಬೇಕು ಅನ್ನುವಂತ ಒತ್ತಡವನ್ನ ಹಾಕಿದ್ರು. ಈ ಹಿನ್ನೆಲೆ ಈಗ ರಾಜ್ಯ ಸರ್ಕಾರ ಮತ್ತೆ ಸಿಎಂ ಸಿದ್ದರಾಮಯ್ಯನವರು ಪರಿಹಾರದ ಮೊತ್ತವನ್ನ 25 ಲಕ್ಷಕ್ಕೆ ಹೆಚ್ಚಳ ಮಾಡಿರುವಂತದ್ದು. ಈ ಕುಟುಂಬಕ್ಕೆ ಯಾರು 11 ಜನ ಮೃತರಾಗಿದ್ದಾರೆ ಅವರ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ಘೋಷಣೆ ಮಾಡುವಂತಹ ತೀರ್ಮಾನವನ್ನು ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಈಗ ಆದೇಶ ಮಾಡಿರುವಂತದ್ದು ಒಂದು ವಿಪಕ್ಷಗಳು ಮತ್ತೆ ರಾಜ್ಯದ ವಿರೋಧ ಬಂದಂತ ನಿಟ್ಟಿನಲ್ಲಿ ಪರಿಹಾರ ಮೊತ್ತವನ್ನ ಹೆಚ್ಚಳ ಮಾಡಿರುವಂತದ್ದು. ಮತ್ತೆ ಒಂದು ಪಾಪ ಪ್ರಜ್ಞೆನೂ ಸಹಜವಾಗಿ ಸರ್ಕಾರದ ಸಿಎಂ ಅವರಿಗೆ ಕಾಡ್ತಿರುತ್ತೆ. ಅದನ್ನ ಪರಿಹಾರ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಈ ಒಂದು ಪರಿಹಾರವನ್ನ ಹೆಚ್ಚಳ ಮಾಡಿದ್ದಾರೆ ಅಂತ ಹೇಳ್ಬಹುದು. ಅರ್ಪಿತಾ, ಧನ್ಯವಾದ ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗಾಗಿ.